ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪಬ್ಲಿಕ್ ಡಿಮ್ಯಾಂಡ್. ಇವತ್ತಿನ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿ ಆಗ್ತಿದೆ ಮತ್ತೆ ಭಕ್ತಿ ಕೂಡ ಬರ್ತಿದೆ. ತಮ್ಲೈನ್ ನೋಡೆ ನಿಮಗೆ ಭಕ್ತಿ ಬಂದಿರುತ್ತೆ ಅನ್ಕೊಂಡಿರ್ತೀನಿ. ಈ ವಿಡಿಯೋದಲ್ಲಿ ಯಾರು ಈ ಕೊರಗಜ್ಜ, ಇವರು ಮಹಿಮೆ ಏನು, ನಿಜವಾಗ್ಲೂ ಸ್ವಾಮಿ ಮನುಷ್ಯನ ಮೈ ಮೇಲೆ ಬರ್ತಾನ, ನಾವೇನಾದ್ರೂ ಅರ್ಕೆ ಹೊತ್ಕೊಂಡ್ರೆ ನಾವು ಅನ್ಕೊಂಡಿರೋದೆಲ್ಲ ಆಗುತ್ತಾ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಆಗಿ ಅಂತ ಕೇಳ್ಕೊತೀನಿ. ಕರಾವಳಿ ಅಂದ್ರೆ ಈ ಕೊರಗಜ್ಜ, ಕತ್ತಲೆ ಅಂದ್ರೆ ಈ ಕೊರಗಜ್ಜ, ಕಾಡಿನಲ್ಲಿ ಗರ್ಜನೆ ಅಂದ್ರೆ ಈ ಕೊರಗಜ್ಜ, ಎಷ್ಟೋ ಲಕ್ಷ ಜನರ ನೋವನ್ನು ನುಂಗುವ ಈ ಕೊರಗಜ್ಜ. ಸ್ನೇಹಿತರೆ, ಕೊರಗಜ್ಜ ಒಂದು ನಂಬಿಕೆ ಅಲ್ಲ, ಅದೊಂದು ಶಕ್ತಿ. ತುಳುನಾಡಲ್ಲಿ ವರಾನ ಓಡಿ ಮತ್ತು ಕೊರಪಳು ಮೈರ ಎಂಬ ದಂಪತಿಗೆ ಜನಿಸಿದ್ದ ಮಗುವೆ ಕೊರಗತನಿಯ. ಜನನ ಆಗಿ 30 ದಿನ ಆಯ್ತು ಅಷ್ಟೇ. ತಂದೆ ತಾಯಿ ಇಬ್ರು ಕಳ್ಕೊಂಡು ಅನಾಥವಾಗಿ ಬಿಟ್ಟ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದ ಹರಿಯದ ಬಾಲಕ ಮಧ್ಯರಾತ್ರಿಲಿ ತನ್ನ ಮನೆಯನ್ನು ಬಿಟ್ಟು ನಡ್ಕೊಂಡು ಯಾವ ದಾರಿ ಗೊತ್ತಿಲ್ಲದೆ ತನ್ನ ಪಯಣನ ಶುರು ಮಾಡ್ತಾನೆ. ತನ್ನ ನಡೆ ಬೋಳುನಗರಿಗೆ ಬಂದು ತಲುಪುತ್ತೆ. ಆ ಪುಟ್ಟ ಬಾಲಕನ ನೋಡಿ ಮೈರಕ್ಕ ಎಂಬ ಸೇಂದಿ ಮಾರುವ ತಾಯಿಯ ಮನಸ್ಸು ಕರಗಿ ಹೋಗುತ್ತೆ. ಯಾರೀ ಬಾಲಕ ಅಂತ ವಿಚಾರಿಸಿದಾಗ ಅನಾಥ ಎಂಬ ವಿಷಯ ಗೊತ್ತಾಗುತ್ತೆ. ಮೈರಕ್ಕ ತನ್ನ ಇಬ್ಬರ ಮಕ್ಕಳ ಜೊತೆಗೆ ಇವನೂ ಕೂಡ ನನ್ನ ಸ್ವಂತ ಮಗ ಅಂತ ಸಾಕ್ತಾಳೆ. ಬೆಳೀತಾ ಬೆಳೀತಾ ಅವನ ಶಕ್ತಿ ಸಾಮರ್ಥ್ಯ ನೋಡಿ ಮೈರಕ್ಕ ಏನಿದು ಪವಾಡನ ಇಲ್ಲ ಭ್ರಮೆನ ಒಂದು ಗೊತ್ತಾಗ್ತಿರ್ಲಿಲ್ಲ. ಒಂದು ದಿನ ದೇವಸ್ಥಾನಕ್ಕೆ ತೆಂಗಿನಕಾಯಿ ಬಾಳೆ ಎಲೆಗಳು ಸಾಗಿಸ್ಬೇಕಾಗುತ್ತೆ. ಯಾವ ಕೆಲಸಗಾರರು ಸಿಕ್ತಿಲ್ಲ. ಅಂತ ಸಮಯದಲ್ಲಿ ಕಣ್ಣಿಗೆ ಕಾಣಿಸಿದ್ದು ಈ ಕೊರಗತನಿಯ. 7 ಜನರ ಮಾಡೋ ಕೆಲ್ಸನ ಈ ತನಿಯ ಮಾಡ್ತಾನ ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ತನಿಯ ಎದುರಿಗೆ ಬಂದು 7 ಜನರ ಊಟ ಕೊಟ್ರೆ ನಾನು ಮಾಡ್ತೀನಿ ಅಂತ ಒಪ್ಕೊಬಿಡ್ತಾನೆ. ಇನ್ನೇನು ದೇವಸ್ಥಾನಕ್ಕೆ ಸಾಮಗ್ರಿಗಳನ್ನ ಇಡಬೇಕು. ಅವಾಗ ಅಲ್ಲಿನ ಜನರು ತನಿಯ ಕೆಳಮಟ್ಟದವನು ಅಂತ ಅಲ್ಲಿನ ಜನರು ಸೇರ್ಸೋದಿಲ್ಲ. ತನಿಯಾಗೆ ಕೋಪ ತುಂಬಾ ಬರುತ್ತೆ. ನಾನು ಕೊಡುವ ಸಾಮಗ್ರಿಗಳು ಬೇಕು, ಆದ್ರೆ ನಾನ್ ಬೇಡವಾ ಅಂತ ಬಹಳ ಕೋಪದಿಂದ ಅಲ್ಲೇ ಇರುವ ಹಣ್ಣಿನ ಮರ ಏರಲು ಶುರು ಮಾಡ್ತಾನೆ. ಯಾಕಂದ್ರೆ ತನ್ನ ತಾಯಿ ಆ ಹಣ್ಣಿಂದನೇ ಉಪ್ಪಿನಕಾಯಿ ಮಾಡ್ತಿದ್ಲು. ತನ್ನ ತಾಯಿಗೋಸ್ಕರ ಅದನ್ನ ಕೀಳ್ಬೇಕು ಅಂತ ಆ ಮರನ ಹತ್ತೋಕೆ ಶುರು ಮಾಡ್ತಾನೆ. ಬಹಳ ಎತ್ತರವಾಗಿದ್ದ ಮರ ಅವನ ಕೈಗೆ ಎಟುಕ್ತಿರ್ಲಿಲ್ಲ. ಹಾಗಾಗಿ ಅವನ ಒಂದು ಕಾಲನ್ನ ದೇವಸ್ಥಾನಕ್ಕೆ ಇಡ್ತಾನೆ. ಆಗ್ಲೂ ಕೂಡ ಹಣ್ಣು ಎಟಗಲ್ಲ. ಮತ್ತೆ ಇನ್ನೊಂದು ಕಾಲನ್ನ ದೇವಸ್ಥಾನದ ಗೋಪುರ ಮೇಲೆ ಇಡ್ತಾನೆ. ಆ ಹೆಜ್ಜೆ ಕೊನೆಯ ಹೆಜ್ಜೆ ಆಗಿರುತ್ತೆ. ಆ ಹೆಜ್ಜೆ ಇಟ್ಟ ಮೇಲೆ ಅವನು ಸದೃಶ್ಯನಾಗ್ಬಿಡ್ತಾನೆ. ಅಲ್ಲೇ ಇದ್ದ ಜನರಿಗೆ ಒಂದು ಕ್ಷಣ ಏನ್ ನಡೀತು ಅನ್ನೋದೇ ಗೊತ್ತಾಗ್ತಿಲ್ಲ. ಅಂದಿನಿಂದ ಇಲ್ಲಿಯವರೆಗೂ ಆ ಶಕ್ತಿಯ ಮೇಲೆ ಅಪಾರವಾದ ನಂಬಿಕೆ ಬಂದಿದೆ. ಕೆಲವು ಜನ ಅನ್ಕೋಬಹುದು ಇದನ್ನೆಲ್ಲ ನಂಬ್ತಾರ ಅಂತ. ಆ ಊರಲ್ಲಿ ಕಳ್ಳತನ, ಮೋಸ, ಹಿಂಸೆ, ಕಷ್ಟ, ಸುಖ ಎಲ್ಲವನ್ನು ನೋಡ್ತಿರೋದು ಈ ಕೊರಗಜ್ಜ. ನಂಬಿಕೆ ಇಲ್ದವರು ಕೂಡ ನಂಬು ಹಾಗೆ ಮಾಡ್ತಿರೋದು ಈ ಕೊರಗಜ್ಜ. ಕರಾವಳಿ ಜನ ಏನೇ ಶುಭ ಕಾರ್ಯ ಮಾಡಿದ್ರು ಕೊರಗಜ್ಜನ ಮಾತ್ರ ಮರೆಯೋದಿಲ್ಲ. ಅಲ್ಲಿನ ಕೆಲವು ಜನಕ್ಕೆ ಕೊರಗಜ್ಜನ ಮೇಲೆ ನಂಬಿಕೆ ಇರ್ಲಿಲ್ವಂತೆ. ಯಾವಾಗ ಅಲ್ಲಿ ಸಾಕು ಹಸುಗಳನ್ನು ಕದ್ದು ಒಯ್ತಿದ್ರು ಅದನ್ನ ಈ ಕೊರಗಜ್ಜ ಮನುಷ್ಯನ ರೂಪದಲ್ಲಿ ಬಂದು ಅವರನ್ನ ಹಿಡಿದ್ರಂತೆ. ಇತ್ತೀಚೆಗೆ ನೀವು ಮಾಧ್ಯಮದಲ್ಲಿ ಕೇಳಿರ್ಬೋದು, ನೋಡಿರ್ಬೋದು. ದೇವಸ್ಥಾನ ಕಳ್ಳತನ ಮಾಡಿ ಸಿಕ್ಕಾಕೊಂಡವರು, ದೈವ ಕುಣಿಯುವಾಗ ಆಡಿಕೊಂಡವರನ್ನ ಮತ್ತು ಇತ್ತೀಚೆಗೆ ಕಾಂತಾರ ಸಿನಿಮಾ ತೆಗೆಯುವಾಗ ಮುಂಚೆ ಆಶ್ವಾಸನೆ ಕೊಟ್ಟಿದ್ದು ಇವೆಲ್ಲ ನೋಡ್ತಿದ್ರೆ ದೈವದ ಮಹಾತ್ಮೆ ತಿಳಿಯುತ್ತೆ. ಈ ದೈವಕ್ಕೆ ಹರಕೆ ಹೊತ್ಕೋಬೇಕಾದ್ರೆ 2 ವಿಳ್ಳೆದೆಲೆ, ಸ್ವಲ್ಪ ಅಡಿಕೆಯ ಓಲು, ಸ್ವಲ್ಪ ಸುಣ್ಣ ಹಚ್ಚಿ ತಂಬಾಕು ಇಲ್ಲ ಸೇಂದಿ ಇದ್ರೆ ತುಳಸಿ ಗಿಡದ ಕಟ್ಟೆಯ ಮೇಲೆ ಇಡಬೇಕು. ಸೂರ್ಯಾಸ್ತ ಆದ್ಮೇಲೆ ತುಳಸಿ ಗಿಡ ಬಲಭಾಗದಲ್ಲಿ ಈ ವಿಳ್ಳೆದೆಲೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿದರೆ ಸಾಕು, ನೀವು ಅನ್ಕೊಂಡಿರೋದೆಲ್ಲ ನೆರವೇರುತ್ತೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಕೊರಗಜ್ಜ ಖಂಡಿತ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.